ನಾವು ಊರಿಗೆ ಹೋಗಿದ್ವಿ ಅಂತ ಅಮ್ಮ ಹೋಳ್ಗೆ ಮಾಡಿದರು. ನಾನು ಅದನ್ನು ಯಾವ್ದು ರೀತಿ ಮಾಡಿದ್ರಮ್ಮ ಹೋಳ್ಗೆ ಅನ್ನೋದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ. ಇಲ್ಲಿ ಒಂದು 3-4 ಲೀಟರಷ್ಟು ನೀರಿಟ್ಟು ಅದಕ್ಕೆ ಬೇಳೆ ಹಾಕಿದ್ದಾರೆ. 1 ಕೆ ಜಿ ಬೇಳೆ ಹಾಕಿದ್ದಾರೆ ಅಮ್ಮ. ಈಗ ಬೇಳೆ ಎಲ್ಲ ಬೆಂದಿದೆ. 1 ಕೆ ಜಿ ಬೇಳೆಗೆ 1.5 ಕೆ ಜಿ ಬೆಲ್ಲನ ಕುಟ್ಟಿಟ್ಕೊಂಡಿದ್ದಾರೆ. ಇಲ್ಲಿ ಈ ರೀತಿ 2 ತೆಂಗಿನಕಾಯಿ ಹಾಕ್ತಾಯಿದ್ದಾರೆ ಹೋಳ್ಗೆ ಮಾಡಲಿಕ್ಕೆ. ನೋಡಿ, ಈಗ ಬೇಳೆ ಬೆಂದಮೇಲೆ ಅದರದ್ದು ರಸ ಎಲ್ಲ ಬೇಳೆ ರಸನ ತೆಗೆದಿಟ್ಟು ಈಗ ಬೇಳೆ ಸಪ್ರೇಟ್ ಇಟ್ಕೊಂಡಿದ್ದಾರೆ. ಬೇಳೆ ರಸದಲ್ಲಿ ಸಾಂಬಾರು ಮಾಡ್ಕೊತೀವಿ, ಒಬ್ಬಟ್ಟಿನ ಸಾರು ಮತ್ತು ಚಿತ್ರಾನ್ನಕ್ಕೆ ರೈಸ್ ಆಗಿದೆ. ನೋಡಿ, ಈಗ ಬೆಲ್ಲ ಹಾಕ್ತಾಯಿದ್ದೀವಿ. ಈಗ ಬೇಳೆ ರಸನೆಲ್ಲ ಬಗ್ಗಿಸ್ಕೊಂಡ್ಮೇಲೆ ಬೇಳೆಗೆ ಬೆಲ್ಲ ಹಾಕ್ಕೊಳ್ತಾ ಇದ್ದಾರೆ. ಬೇಳೆ ಎಲ್ಲ ಬಿಸಿ ಇರುತ್ತಲ್ಲ, ಪಾತ್ರೆ ಎಲ್ಲ ಬಿಸಿ ಇರುತ್ತಲ್ಲ, ಅದರಲ್ಲಿ ಬೆಲ್ಲ ಸ್ವಲ್ಪ ಮೆಲ್ಟ್ ಆಗುತ್ತೆ. ಸೊ ಫಸ್ಟು ಬೆಲ್ಲ ಹಾಕ್ಬಿಡ್ತಾರೆ. ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಬಿಡ್ತಾರೆ ಸ್ವಲ್ಪ ಹೊತ್ತು. ಒಬ್ಬಟ್ಟಿಗೆ ಅಮ್ಮ ಇಲ್ಲಿ ಕನಕ ಕಲಸಿಟ್ಕೊಂಡಿದ್ರು, ಅದನ್ನು ತಿರ್ಗಾ ಎಲ್ಲ ಹಿಂದೆ ಮುಂದೆ ಮಾಡಿ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾರೆ. ಇಲ್ಲಿ ಅರ್ಧ ಕೆ ಜಿ ಚಿರೋಟಿ ರವೆ, ಅರ್ಧ ಕೆ ಜಿ ಮೈದಾ ತೊಗೊಂಡಿದ್ದಾರೆ. ಚಿಟಿಕೆ ಅರಿಶಿನ, ಚಿಟಿಕೆ ಉಪ್ಪು ಹಾಕಿದ್ದಾರೆ. ಅದನ್ನು 2 ಅವರ್ಸ್ ನೆನೆಸಿಟ್ಟಿದ್ದಾರೆ ಕಲಿಸ್ಕೊಂಡು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಇಲ್ಲಿ ಸಾಂಬಾರಿಗೆ ಅಮ್ಮ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ತಾರೆ ಮತ್ತು ಫುಲ್ ಕರಿಬೇವಿನ ಒಂದು ಇದನ್ನು ಹಾಕ್ಬಿಡ್ತಾರೆ. ಅದು ತುಂಬ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನೋಡಿರಿ, 2 ಕಾಯಿ ತುರ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡಿದ್ದಾರೆ. ಬೇಳೆ ಬೆಲ್ಲ ಹಾಕಿದ್ದಕ್ಕೆ ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡಿದ್ದಾರೆ ತುರಿದಿರೋದು. ನಾವು ತೆಂಗಿನಕಾಯಿ ಅದು ಬೇಳೆ ಮತ್ತು ಬೆಲ್ಲಕ್ಕೆ ಹಾಕೋಕ್ಕೆ ಮುಂಚೆ ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕಿ ಈ ಥರ ರಸನೆಲ್ಲ ಹಿಂಡ್ಕೊತೀವಿ. ಕಾಯಿ ಹಾಲು ಅಂತೀವಿ ಇದನ್ನು. ಇದು ಕಾಯಿದು ರಸ. ಇದು 1 ಕಾಫಿ ಗ್ಲಾಸಷ್ಟು ನೀರು ಹಾಕಿ ಅದರ ರಸನೆಲ್ಲ ಹಿಂಡ್ಕೊತೀವಿ. ಈಗ ಈ ರಸನ ನಾವು ಇದು ಬೇಳೆ ರಸ ಇರುತ್ತಲ್ಲ, ಸಾಂಬಾರು ಮಾಡೋಕ್ಕೆ ಅಂತ ಇಟ್ಟಿರ್ತೀವಲ್ಲ, ಅದಕ್ಕೆ ಹಾಕ್ಕೊತೀವಿ. ನೋಡಿ, ಕಾಯಿ ಬೇಳೆ ಮತ್ತು ಬೆಲ್ಲ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊತಾ ಇದ್ದಾರೆ. ಸಾಂಬಾರು ಕುದೀತಾ ಇದೆ ನೋಡಿ. ಸಾಂಬಾರಂತೂ ತುಂಬ ಟೇಸ್ಟಾಗಿತ್ತು. ಇದಕ್ಕೆ ಸಾಂಬಾರಿಗೆ ನಾವು ಕಾಯಿ ಹಾಲು ಹಾಕ್ಕೊಂಡ್ವಿ. ಇಲ್ಲಿ ನಾನು ಒಬ್ಬಟ್ಟು ತಟ್ಕೊತಾ ಇದ್ದೀನಿ. ಹೂರಣ ರುಬ್ಬಿಟ್ಕೊಂಡು ಅದೇ ಕಾಯಿ ಬೆಲ್ಲ ಮತ್ತು ಬೇಳೆ ಕುದಿಸಿದ್ದನ್ನು ಆರಿದ ಮೇಲೆ ಈ ಥರ ರುಬ್ಬಿಟ್ಕೊಂಡು ಉಂಡೆ ಮಾಡಿಟ್ಕೊಂಡಿದ್ದೀನಿ. ನಾನು ಒಬ್ಬಟ್ಟು ತಟ್ಕೊಡ್ತಾಯಿದ್ದೆ, ಅಮ್ಮ ಅದನ್ನು ಬೇಯಿಸ್ತಾಯಿದ್ರು. ಚಪಾತಿಯಷ್ಟು ತೆಳ್ಳಗೆ ಬಂದಿದೆ ನೋಡಿ ಒಬ್ಬಟ್ಟು. ತುಂಬ ಅಂದರೆ ತುಂಬ ತೆಳ್ಳಗೆ ಬರುತ್ತೆ. ಅಂದರೆ ಹದವಾಗಿರಬೇಕು. ಹೂರಣ ಆಗಲಿ ಕನಕ ಆಗಲಿ, ಅಂದರೆ ಅದೇ ಮೈದಾ ಕಲಿಸ್ಕೊಂಡಿರೋದು ಅಷ್ಟೇ. ತುಂಬ ಅಂದರೆ ತುಂಬ ಟೇಸ್ಟಾಗಿದ್ವು ಒಬ್ಬಟ್ಟು. ನಾವು ಪ್ಯೂರ್ ವೆಜಿಟೇರಿಯನ್ ಆದ್ದರಿಂದ ನಮಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ನಾವು 1-2 ಡೇಸ್ ತಿಂತೀವಿ. ಒಂದು ಸಲ ಮಾಡಿದ್ರೆ ಹೂರಣ ಇಟ್ಕೊಳ್ತೀವಿ ಫ್ರಿಡ್ಜಲ್ಲಿ. ನೆಕ್ಸ್ಟ್ ಡೇ ಕರಿಗಡುಬು ಮಾಡ್ಕೊಳ್ಳೋದು ಈ ಥರ ಮಾಡ್ಕೊತೀವಿ. ತುಂಬ ಆಯಿಲ್ ಯೂಸ್ ಮಾಡಬಾರ್ದು, ಏನಷ್ಟು ಅವಶ್ಯಕತೆ ಇರೋಲ್ಲ. ನಾನ್ ಸ್ಟಿಕ್ ತವದಲ್ಲಿ ಯೂಸ್ ಮಾಡೋದ್ರಿಂದ ಸುಮ್ಮನೆ ಒಂದು ಸಲ ಪಾಲಿಷ್ ಮಾಡಬೇಕು, ಹೆಂಚನ್ನ ಆಯಿಲಲ್ಲಿ ಗ್ರೀಸ್ ಮಾಡಬೇಕು, ತಿರ್ಗಾ ಉಲ್ಟಾ ಮಾಡ್ಕೊಳ್ಳೋದಷ್ಟೇ ಬೆಂದಿದ ತಕ್ಷಣ. ತುಂಬ ತೆಳ್ಳಗೆ ತುಂಬ ಸ್ಮೂತಾಗಿ ಸಖತ್ತಾಗಿದ್ವು ಒಬ್ಬಟ್ಟು ಮಾತ್ರ. ನೋಡಿ, ಕೋಸಂಬರಿ ಒಬ್ಬಟ್ಟು ಮತ್ತು ಚಿತ್ರಾನ್ನ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಮಾಡಿದರು. ಬೇಕಿರೋರು ಗೊಜ್ಜಿತ್ತು ಕಲಿಸ್ಕೊಂಡು ತಿನ್ನೋದು ಅಂತ. ಈಗ ನಮಗೆ ಒಬ್ಬಟ್ಟಿನ ಸಾರು ಅಂದರೆ ತುಂಬ ಇಷ್ಟ ಒಬ್ಬಟ್ಟು, ಹಂಗಾಗಿ ಚಿತ್ರಾನ್ನ ಜಾಸ್ತಿ ಪ್ರಿಫರ್ ಮಾಡಲ್ಲ. ಕೋಸಂಬರಿ ಮಾಡಿದರು ಬೇಡ ಅಂದ್ರಮ್ಮ. ಸೊ ಇದು ನಾವು ಹೋಗಿದ್ದೀವಿ ಅಂತ ಅಮ್ಮ ನಮಗೋಸ್ಕರ ಸ್ಪೆಷಲ್ ಮಾಡಿದ್ದು ಡಿಶ್. ಪ್ರತಿ ಸಲ ಹೋದಾಗಲೂ ಏನಾದರೂ ಮಾಡ್ತಾರೆ, ಇಲ್ಲ ಊರಿಂದ ಮಾಡಿ ಆದರೂ ಕಳಿಸ್ತಾರೆ ಸ್ವೀಟ್ಸ್ ಎಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.